ಎಲ್ಲರಿಗೂ ನಮಸ್ಕಾರ. ಈ ಕಂಟೆಂಟ್ ಸೆಷನ್ಗೆ ಸ್ವಾಗತ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 48ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನ್ನಲ್ಲಿ ಪ್ರೋಸೆಸ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ ಒಂದು 15 ಮಾರ್ಕಿನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎ ಗ್ರೌಂಡ್ನಟ್ ಆಯಿಲ್ ಕಂಪನಿ ಪ್ರೊವೈಡ್ಸ್ ದ ಫಾಲೋಯಿಂಗ್ ಕಾಸ್ಟ್ ಡೇಟಾ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಪ್ರೋಸೆಸ್ ಅಕೌಂಟ್ಸ್. ಪರ್ಚೇಸ್ ಆಫ್ 10,000 tons ಆಫ್ ಗ್ರೌಂಡ್ನಟ್ ಅಟ್ ₹500 per ton. ಆ್ಯಂಡ್ ಸೊ ಇಲ್ಲಿ ಯಾವ್ಯಾವುದು ಪ್ರೊಸೆಸ್ ಇದೆ ನೋಡೋಣ. ಕ್ರಷಿಂಗ್ ಇದೆ, ರಿಫೈನಿಂಗ್ ಇದೆ, ಆ್ಯಂಡ್ ದೆನ್ ಫಿನಿಷಿಂಗ್ ಇದೆ. ಸೊ ಪರ್ಟಿಕ್ಯುಲರ್ಸಲ್ಲಿ ಕಾಸ್ಟ್ ಆಫ್ ಲೇಬರ್ ₹66,000 ಫಾರ್ ಕ್ರಷಿಂಗ್, 30,000 ಫಾರ್ ರಿಫೈನಿಂಗ್, 30,000 ಫಾರ್ ಫಿನಿಷಿಂಗ್. ಎಲೆಕ್ಟ್ರಿಕ್ ಪವರ್ 10,000 ಫಾರ್ ಕ್ರಷಿಂಗ್, 5,000 ಫಾರ್ ರಿಫೈನಿಂಗ್, 4,000 ಫಾರ್ ಫಿನಿಷಿಂಗ್. ಸನ್ಡ್ರಿ ಮಟೀರಿಯಲ್ಸ್ 7,000 ಫಾರ್ ಕ್ರಷಿಂಗ್, 2,000 ಫಾರ್ ರಿಫೈನಿಂಗ್, ಆ್ಯಂಡ್ no sundry materials introduced for this finishing. Repairs to plant 5,000 for crushing, 4,000 for refining, 4,000 for finishing. Steam 2,500 for crushing, 1,500 for refining, ₹1,000 for finishing. Cost of casts for crushing 0, for refining 0, for finishing 5,800. Other factory expenses ₹94,500 to be charged at 75% of wages. ಓಕೆ, 75% ಆಫ್ ವೇಜಸ್ ಯಾವ್ಯಾವ ಪ್ರೊಸೆಸ್ಸಲ್ಲಿ ಎಷ್ಟಿದೆ ಅದರ 75% ಮಾತ್ರ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆಗಿ ತೊಗೊಳ್ಬೇಕು. ಇದರಲ್ಲಿ ನಾರ್ಮಲ್ ಲಾಸ್ ಇನ್ ಪ್ರೊಸೆಸ್ 1 ವಾಸ್ 30% ಆಫ್ ಇನ್ಪುಟ್. ಓಕೆ, ಫಸ್ಟ್ ಪ್ರೋಸೆಸ್ ಅಂದರೆ ಇಲ್ಲಿ ಕ್ರಷಿಂಗ್ ಪ್ರೋಸೆಸ್ಸಲ್ಲಿ ನಾರ್ಮಲ್ ಲಾಸ್ ಪರ್ಸೆಂಟೇಜು 30% ಆಫ್ ಇನ್ಪುಟ್. And the actual output of the process was 6,900. So process 1 ಅಂದರೆ crushing in the output, crushing process the output 6,900 tons. Next in process 2 900 tons of byproduct was produced, valued ₹62,000. ಸೊ ಇಲ್ಲಿ ನಾರ್ಮಲ್ ಲಾಸ್ ಅಂತ ಹೇಳಿಲ್ಲ, ಇಲ್ಲಿ ಬೈ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗಿದೆ, ಅದನ್ನು ಸೇಲ್ ಮಾಡಿದ್ದಾರೆ. ಸೊ ಇಲ್ಲಿ ₹62,000 ಸೇಲ್ ಮಾಡಿದ್ದಾರೆ. ಅದು ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಗುತ್ತೆ ನಮಗೆ. ಸೊ ಪ್ರೋಸೆಸ್ 3 ಅದರಲ್ಲಿ ಔಟ್ಪುಟ್ ಕೊಟ್ಟಿಲ್ಲ ನೋಡಿ. ಪ್ರೋಸೆಸ್ 2 ಅಲ್ಲಿ ಔಟ್ಪುಟ್ ಎಷ್ಟು ಅಂತ ಕೊಟ್ಟಿಲ್ಲ. ಎಷ್ಟು ಔಟ್ಪುಟ್ ಆಗಿ ಬಂದಿರುತ್ತೆ ಅದನ್ನೇ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಔಟ್ಪುಟ್ ಕೊಟ್ಟಾಗ ಮಾತ್ರ ನಮಗೆ ಅಬ್ನಾರ್ಮಲ್ ಲಾಸ್ ಗೇನ್ ನಮಗೆ ಸಿಕ್ಕತ್ತೆ. ಓಕೆ, ಇನ್ ಪ್ರೋಸೆಸ್ 3 ನಾರ್ಮಲ್ ಲಾಸ್ ವಾಸ್ 5% ಆಫ್ ಇನ್ಪುಟ್, ವ್ಯಾಲ್ಯೂಡ್ ಅಟ್ ₹3,300. ಸೊ ಓಕೆ, ಸೊ ಟೋಟಲ್ ವ್ಯಾಲ್ಯೂ 3,300. 5%ಗೆ ಅಲ್ಲಿ ಒಂದು ಯೂನಿಟ್, ಒಂದು ಟನ್ನಿಗೆ ಅಲ್ಲ, ಇದು ಟೋಟಲ್ ಆಗಿ 3,300. 5% ನಾರ್ಮಲ್ ಲಾಸ್ ಇದೆ. ಆ್ಯಂಡ್ ದ ಆ್ಯಕ್ಚುಯಲ್ ಔಟ್ಪುಟ್ ಆಫ್ ದಿ ಪ್ರೋಸೆಸ್ 3 ವಾಸ್ 5,800 tons. ಓಕೆ, ಸ್ಕ್ರ್ಯಾಪ್ ಇನ್ ಪ್ರೋಸೆಸ್ 1 ವ್ಯಾಲ್ಯೂಡ್ ಅಟ್ ₹10 per ton. ಪ್ರೋಸೆಸ್ 1 ಇಂದು ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ಸ್ಕ್ರ್ಯಾಪ್ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಇಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಬರೀ ಪ್ರೋಸೆಸ್ ಅಕೌಂಟ್ಸ್ ಮಾತ್ರ ಕೇಳಿದ್ದಾರೆ, ಅಷ್ಟು ಮಾತ್ರ ಮಾಡೋಣ. ಫಸ್ಟಿಗೆ ಕ್ರಷಿಂಗ್ ಪ್ರೋಸೆಸ್ 1 ಆಗಿರುತ್ತೆ. ಸೊ ಅದರಲ್ಲಿಂದ ಎಕ್ಸ್ಪೆನ್ಸಸ್ ಒಂದು ಸರಿ ನೋಡ್ಬೋಣ. ಪರ್ಚೇಸ್ ಆಫ್ 10,000 tons ಆಫ್ ಗ್ರೌಂಡ್ ನಟ್ ಅಟ್ ₹500 per ton. ಇದು ಇನ್ಪುಟ್ ಆಗುತ್ತೆ. 10,000 tons ಅನ್ನೋದು ಕ್ವಾಂಟಿಟಿಯಲ್ಲಿ ಇನ್ಪುಟ್ಟು, 500 ಇಸ್ ದ ರೇಟ್. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಲೇಬರ್ ಇದೆ, ಎಲೆಕ್ಟ್ರಿಕ್ ಪವರ್ ಇದೆ, ಸನ್ಡ್ರಿ ಮಟೀರಿಯಲ್ಸ್ ಇದೆ, ರಿಪೇರ್ಸ್ ಟು ಪ್ಲಾಂಟ್ ಇದೆ, ಸ್ಟೀಮ್ ಇದೆ, ಆ್ಯಂಡ್ ದೆನ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು 75% ಆನ್ ಕಾಸ್ಟ್ ಆಫ್ ಲೇಬರ್ ಮೇಲೆ ತೊಗೊಳ್ಬೇಕು. ಓಕೆ, units introduced 10,000 tons at the rate of 500. ಸೊ 500 into 10,000 ಮಾಡಿದ್ರೆ ನಮಗೆ 50 lakh rupees ಆಗುತ್ತೆ. ಕಾಸ್ಟ್ ಆಫ್ ಲೇಬರು ₹66,000. ಆ್ಯಂಡ್ ದೆನ್ ಎಲೆಕ್ಟ್ರಿಕ್ ಪವರ್ 10,000, ಸನ್ಡ್ರಿ ಮೆಟೀರಿಯಲ್ಸ್ 7,000, ರಿಪೇರ್ಸ್ ಟು ಪ್ಲಾಂಟ್ 5,000, ಸ್ಟೀಮು 2,500. ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು 75% ಆಫ್ ಲೇಬರ್ ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಲೇಬರ್ 66,000 ಇದೆ ಕಾಸ್ಟ್ ಆಫ್ ಲೇಬರು, ಅದ್ರ ಮೇಲೆ 75% ಅಂದರೆ 49,500 ಆಯಿತು. ಓಕೆ, ಸೊ ಇದರಲ್ಲಿ ನಾರ್ಮಲ್ ಲಾಸ್ ಅಂದರೆ ಫಸ್ಟ್ ಪ್ರೋಸೆಸ್ಸಿಂದು ಏನು ಕೊಟ್ಟಿದ್ರು 30% ಆಫ್ ಇನ್ಪುಟ್ ಅಂತ ಕೊಟ್ಟಿದ್ರು. ಸೊ ಇನ್ಪುಟ್ ಎಷ್ಟಿದೆ 10,000 tons ಇದೆ. ಸೊ 10,000 tons ಮೇಲೆ 30% ಅಂದಾಗ 3,000 ಆಗುತ್ತೆ. 3,000 tons. ಸೊ ಅದ್ರದ್ದು ಸ್ಕ್ರ್ಯಾಪ್ ವ್ಯಾಲ್ಯೂ ಲಾಸ್ಟ್ ಲೈನಲ್ಲಿ ಕೊಟ್ಟಿದ್ರು. ಸ್ಕ್ರ್ಯಾಪ್ ಇನ್ ಪ್ರೋಸೆಸ್ 1 ವ್ಯಾಲ್ಯೂಡ್ ಅಟ್ ₹10 per ton ಅಂತ. ಓಕೆ, ಸೊ ಇಲ್ಲಿ 10 per ton ಅಂದರೆ 3,000 into 10 ₹30,000 ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಕ್ತು. ಓಕೆ, ಇದರಲ್ಲಿ ಪ್ರೋಸೆಸ್ 1 ಇಂದು ಔಟ್ಪುಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ
Normal loss in process 1 was 30% of input and the actual output of the process was 6900 tons. 6900 tons output ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರೋಸೆಸ್ ದಟ್ ಈಸ್ ರಿಫೈನಿಂಗ್ ಪ್ರೋಸೆಸ್ಗೆ ಟ್ರಾನ್ಸ್ಫರ್ ಆಗ್ತಾ ಇರೋದು 6900. ಸೊ ಈಗ ಔಟ್ಪುಟ್ ಕೊಟ್ಟಿರೋದ್ರಿಂದ ನಮಗೆ ಅಬ್ನಾರ್ಮಲ್ ಲಾಸ್ ಇದೆಯಾ ಅಥವಾ ಗೇನ್ ಇದೆಯಾ ನಾವು ಕಂಡುಹಿಡ್ಕೊಳ್ಬೋದು. ಸೊ ಅದನ್ನು ಕಂಡುಹಿಡಿಲಿಕ್ಕೆ ಅಕೌಂಟ್ನ ಕ್ಲೋಸ್ ಮಾಡಬೇಕು. ಕ್ವಾಂಟಿಟಿ ಕಾಲಮ್ನ ಕ್ಲೋಸ್ ಮಾಡಿ ಡೆಬಿಟ್ ಸೈಡ್ ಟೋಟಲ್ 10,000, ಕ್ರೆಡಿಟ್ ಸೈಡಲ್ಲಿ ಸೊ ಏನೇನು ಕ್ವಾಂಟಿಟಿ ಬರೆದಿದ್ವಿ ಅಂದರೆ ಒಂದು ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ 3000 ಟನ್ಸು, ಇನ್ನೊಂದು ಔಟ್ಪುಟ್ ಪ್ರೋಸೆಸ್ ರಿಫೈನಿಂಗಿಗೆ ಟ್ರಾನ್ಸ್ಫರ್ ಆಗ್ತಾ ಇರೋದು 6900 ಟನ್ಸ್ ಆಯಿತು. ಅಲ್ಲಿಗೆ ಎರಡೂ ಟೋಟಲ್ ಆ್ಯಡ್ ಮಾಡಿದ್ರೆ ನಮಗೆ 3000 ಪ್ಲಸ್ 6900 ಅಂದರೆ 6900 ಅಂದರೆ 9900 ಆಯಿತು. ಸೊ ಡೆಬಿಟಲ್ಲಿ 10,000 ಇತ್ತು, ಕ್ರೆಡಿಟ್ಸ್ ಟೋಟಲ್ಲು 9900 ಅಂದರೆ ಡಿಫ್ರೆನ್ಸ್ 100 ಈಸ್ ಅಬ್ನಾರ್ಮಲ್ ಲಾಸ್. ಯಾಕಂದರೆ ಕ್ರೆಡಿಟಲ್ಲಿ ಶಾರ್ಟೇಜ್ ಇದೆ, ಸೊ ಅದು ಅಬ್ನಾರ್ಮಲ್ ಲಾಸ್ ಆಗಿರುತ್ತೆ. ಸೊ ಕ್ಯಾಲ್ಕುಲೇಷನಲ್ಲಿ ತೋರಿಸ್ತಾ ಇದ್ದೀವಿ. ನಾರ್ಮಲ್ ಪ್ರೊಡಕ್ಷನ್ ಈಕ್ವಲ್ ಟು ಅಂದರೆ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ 10,000 ಟನ್ಸ್ ಇದೆ, ಸೊ ನಾರ್ಮಲ್ ಲಾಸ್ 30% ಇದೆ. ಸೊ 30% ಆಫ್ 10,000 ಅಂದರೆ 3000 ಟನ್ಸ್ ಆಯಿತು. ಓಕೆ, ನಾರ್ಮಲ್ ಪ್ರೊಡಕ್ಷನ್ 10,000 ಮೈನಸ್ 3000 ಮಾಡಿದಾಗ 7000 ಟನ್ಸ್ ಆಯಿತು. ಸೊ ನಾರ್ಮಲ್ ಕಾಸ್ಟ್ ಪರ್ ಟನ್ ಅಂದಾಗ ಸೊ ಇಲ್ಲಿ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟಿದೆ ನೋಡಿ. ಸೊ ಇಲ್ಲಿ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಇಂದು ಟೋಟಲ್ ಕಾಸ್ಟು 50 lakhs ಪ್ಲಸ್ ಕಾಸ್ಟ್ ಆಫ್ ಲೇಬರ್ 66,000, ಎಲೆಕ್ಟ್ರಿಕ್ ಪವರ್ 10,000 ಪ್ಲಸ್ ಸನ್ಟ್ರಿ ಮೆಟೀರಿಯಲ್ 7,000 ಪ್ಲಸ್ ರಿಪೇರ್ಸ್ ಟು ಪ್ಲಾಂಟ್ 5,000 ಪ್ಲಸ್ ಸ್ಟೀಮ್ 2,500 ಪ್ಲಸ್ ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 49,500 ಸೇರಿಸಿದ್ರೆ ನಮಗೆ 51,40,000 ಟೋಟಲ್ ಕಾಸ್ಟ್ ಆಗುತ್ತೆ. ಸೊ ಹಾಗೆ ಸ್ಕ್ರ್ಯಾಪ್ ವ್ಯಾಲ್ಯೂ 30,000 ಇಲ್ಲಿ ಬಂದಿದೆ ಸೇಲ್ ಮಾಡಿದಾಗ. ಸೊ ಅದು ಸ್ಕ್ರ್ಯಾಪ್ ವ್ಯಾಲ್ಯೂ 40,000 ಇಸ್ ದ ಟೋಟಲ್ ಕಾಸ್ಟ್ ಮೈನಸ್ 30,000, ಸಾರಿ ಇಟ್ ಇಸ್ 30,000 ನಾಟ್ 3,000. 30,000 ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ನು 7,000 ಟನ್ಸ್ ಆಯಿತು. ಓಕೆ, ಸೊ ಡಿವೈಡ್ ಮಾಡಿದ್ರೆ ನಮಗೆ 730 ಪರ್ ಟನ್ನು ನಮಗೆ ನಾರ್ಮಲ್ ಕಾಸ್ಟ್ ಪರ್ ಟನ್ ಆಯಿತು. ಓಕೆ, ನಾರ್ಮಲ್ ಕಾಸ್ಟ್ ಪರ್ ಟನ್ನು 730 ಆಯಿತು. ಹಾಗೆ ಅಬ್ನಾರ್ಮಲ್ ಲಾಸ್ ಇದೆಯಾ ನೋಡಿದ್ವಿ. ಸೊ ಅಲ್ಲಿ ಹಾಗೆ ಅಕೌಂಟ್ ಕ್ಲೋಸ್ ಮಾಡಿದಾಗ ನಮಗೆ 100 ಟನ್ಸು ಅಬ್ನಾರ್ಮಲ್ ಲಾಸ್ ಸಿಕ್ಕಿತ್ತು. ಸೊ ಇಲ್ಲಿ ನೋಡೋಣ, ನಾರ್ಮಲ್ ಪ್ರೊಡಕ್ಷನ್ ಮೈನಸ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಮಾಡಿದ್ರೆ ನಮಗೆ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಸಿಗುತ್ತೆ. ನಾರ್ಮಲ್ ಪ್ರೊಡಕ್ಷನ್ ಅಂದರೆ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ 7,000 ಇತ್ತು, ಆ್ಯಕ್ಚುಯಲ್ ಆಗಿ ಆಗಿರೋದು 6,900. ಅಲ್ಲಿಗೆ 100 ಟನ್ಸು ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಅಬ್ನಾರ್ಮಲ್ ಲಾಸಿಂದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಾರ್ಮಲ್ ಕಾಸ್ಟ್ ಪರ್ ಟನ್ ಇಂಟು ಅಬ್ನಾರ್ಮಲ್ ಲಾಸಸ್ ಇನ್ ಟನ್ಸ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡೋಣ. 730 ಇಂಟು 100 ಮಾಡಿದ್ರೆ ಸೊ ಅಲ್ಲಿಗೆ 73,000 ನಮಗೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಆಗುತ್ತೆ. ಸೊ ಇನ್ನೊಂದು ಫಾರ್ಮುಲಾ ಹಾಕಿ ಸಹ ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ಅಬ್ನಾರ್ಮಲ್ ಲಾಸು ಕಂಡುಹಿಡಿದಾಗ ಇನ್ ಟನ್ಸಲ್ಲಿ 100 ಆಗಿತ್ತು. ಸೊ ಪ್ರೋಸೆಸ್ ರಿಫೈನಿಂಗಿಗೆ ಟ್ರಾನ್ಸ್ಫರ್ ಆಗ್ತಾ ಇರೋದು 6,900. ಸೊ ನಾರ್ಮಲ್ ಕಾಸ್ಟ್ ಪರ್ ಟನ್ ಏನಿತ್ತು 730. ಸೊ ಎರಡಕ್ಕೂ ಸೇಮ್ ರೇಟನ್ನು ಹಾಕ್ತಾಯಿದ್ವಿ. ಮಲ್ಟಿಪ್ಲೈ ಮಾಡಿದ್ರೆ ಅಬ್ನಾರ್ಮಲ್ ಲಾಸಿಂದು ವ್ಯಾಲ್ಯೂ 73,000 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಸ್ಲೈಡಲ್ಲಿ ವರ್ಕಿಂಗ್ ನೋಟಲ್ಲಿ. ಸೊ ಇಲ್ಲಿ ಪ್ರೋಸೆಸ್ ರಿಫೈನಿಂಗಿಂದು 6,900 ಇಂಟು 730 ಮಾಡಿದ್ರೆ 50,37,000 ಆಯಿತು. ಸೊ ಟೋಟಲ್ ಮಾಡಿದಾಗ ನಿಮಗೆ 51,40,000 ಟೋಟಲ್ ಅಮೌಂಟು. ಕ್ವಾಂಟಿಟಿ ಕಾಲಮ್ದು 10,000 ಟನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೋಸೆಸ್ ರಿಫೈನಿಂಗ್ ಪ್ರೋಸೆಸ್ಗೆ ಹೋಗೋಣ. ಸೊ ರಿಫೈನಿಂಗ್ ಪ್ರೋಸೆಸ್ಸಿಗೆ ಫಸ್ಟು ಕ್ರಷಿಂಗ್ ಪ್ರೋಸೆಸ್ಸಿಂದ ಬಂದಿರೋದನ್ನ ಟ್ರಾನ್ಸ್ಫರ್ನ ಬರ್ಕೊಳ್ಬೇಕು. 6,900 ಟನ್ಸ್ ಬಂದಿತ್ತು, 730 ರೇಟ್ ಅದರದ್ದು ನಾರ್ಮಲ್ ಕಾಸ್ಟ್ ಪರ್ ಟನ್ನು 50,37,000 ಆಗಿತ್ತು. ಸೊ ಅದರದ್ದು ಬೇರೆ ಎಕ್ಸ್ಪೆನ್ಸಸ್ ಏನೇನಿದೆ ನೋಡಿ. ರಿಫೈನಿಂಗಲ್ಲಿ ಕಾಸ್ಟ್ ಆಫ್ ಲೇಬರು 30,000, ಎಲೆಕ್ಟ್ರಿಕ್ ಪವರ್ 5,000, ಸನ್ಡ್ರಿ ಮಟೀರಿಯಲ್ಸ್ 2,000, ರಿಪೇರ್ಸ್ ಟು ಪ್ಲಾಂಟ್ 4,000, ಸ್ಟೀಮ್ 1,500. ಸೊ ಅಷ್ಟೇ ಅಲ್ಲ, ಇನ್ನೊಂದು ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇದೆ, 75% ಆನ್ ವೇಜಸ್ ಇದೆ. ಓಕೆ, ಅದಷ್ಟು ರಿಫೈನಿಂಗ್ ಪ್ರೋಸೆಸ್ಸಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಕಾಸ್ಟ್ ಆಫ್ ಲೇಬರ್ 30,000, ಎಲೆಕ್ಟ್ರಿಕ್ ಪವರ್ 5,000, ಸನ್ಡ್ರಿ ಮಟೀರಿಯಲ್ಸ್ 2,000, ರಿಪೇರ್ಸ್ ಟು ಪ್ಲಾಂಟ್ 4,000, ಸ್ಟೀಮ್ 1,500. ಸೊ 75% ಆನ್ 30,000 ದಟ್ ಈಸ್ ವೇಜಸ್. ಸೊ ಅಲ್ಲಿಗೆ 22,500 ಆಯಿತು. ಸೊ ಇದಾದಮೇಲೆ ನೆಕ್ಸ್ಟು ಪ್ರೋಸೆಸ್ 2ಗೆ ಸಂಬಂಧಪಟ್ಟಂಗೆ ನಾರ್ಮಲ್ ಲಾಸ್ ಏನು ಕೊಟ್ಟಿದ್ದಾರೆ ಅಥವಾ ಬೈ ಪ್ರಾಡಕ್ಟ್ಸ್ ನೋಡಿ. ಸೊ ಇನ್ ಪ್ರೋಸೆಸ್ 2 900 ಟನ್ಸ್ ಆಫ್ ಬೈ ಪ್ರಾಡಕ್ಟ್ಸ್ ವಾಸ್ ಪ್ರೊಡ್ಯೂಸ್ಡ್ ವ್ಯಾಲ್ಯೂಡ್ ಅಟ್ ರುಪೀಸ್ 62,000. ಸೊ ಇದು ನಾರ್ಮಲ್ ಲಾಸ್ ಅಲ್ಲ, ಬೈ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ.
ಸೊ ಬೈ ಪ್ರಾಡಕ್ಟ್ಸ್ ಅಂತಲೇ ಬರ್ಕೊಳ್ಳೋಣ. ಬೈ ಪ್ರಾಡಕ್ಟ್ಸ್ 900 ಟನ್ಸ್. ಸೊ ಅದರ ಟೋಟಲ್ ವ್ಯಾಲ್ಯೂ 62,000 ಅಷ್ಟನ್ನು ಬರ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಾರ್ಮಲ್ ಲಾಸ್ ಕೊಟ್ಟಿಲ್ಲ, ಹಾಗೆಯೇ ಔಟ್ಪುಟ್ ಸಹ ಪ್ರೋಸೆಸ್ 2 ಅಲ್ಲಿ ಕೊಟ್ಟಿಲ್ಲ. ಸೊ ಔಟ್ಪುಟ್ಟು ಕೊಟ್ಟಿಲ್ಲ ಅಂದಾಗ ಸೊ ಏನು ಬಂದಿರುತ್ತಲ್ಲ ಈಗ ಔಟ್ಪುಟ್ ಬ್ಯಾಲೆನ್ಸ್ ಸಿಕ್ಕಾಗ ಅದಷ್ಟು ನಾವು ಔಟ್ಪುಟ್ ಅಂತ ತೊಗೊಳ್ಬೇಕಾಗತ್ತೆ. ಸೊ ಫಸ್ಟಿಗೆ ಅದಕ್ಕೆ ಏನು ಮಾಡಬೇಕಂದ್ರೆ ರಿಫೈನಿಂಗ್ ಪ್ರೋಸೆಸ್ ಅಕೌಂಟ್ನ ಕ್ಲೋಸ್ ಮಾಡಿ ಅದರಲ್ಲಿ ಕ್ವಾಂಟಿಟಿನ ಫಸ್ಟ್ ಕ್ಲೋಸ್ ಮಾಡಿ. ಕ್ವಾಂಟಿಟಿ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಸೊ 6,900. ಬೈ ಪ್ರಾಡಕ್ಟ್ಸ್ 900 ಲೆಸ್ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ 6,000 ಸಿಗುತ್ತೆ. ಸೊ ದಟ್ ಈಸ್ ಔಟ್ಪುಟ್ ಆಫ್ ರಿಫೈನಿಂಗ್ ಪ್ರೋಸೆಸ್. ಸೊ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಫಿನಿಶಿಂಗ್ ಪ್ರೋಸೆಸ್. ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ, ಬ್ಯಾಲೆನ್ಸ್ ಮಾಡಿದ್ದೀವಿ ಇದನ್ನು 6,900 ಆ್ಯಂಡ್ ದೆನ್ 6,000. ಸೊ 6,900ಅಲ್ಲಿ 900 ಕಳೆದಾಗ ನಮಗೆ 6,000 ಆಯಿತು. ಸೊ ಅದರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಇಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಟನ್ ಕಂಡುಹಿಡಿಬೇಕಂದ್ರೆ ನಾರ್ಮಲ್ ಪ್ರೊಡಕ್ಷನ್ ಎಷ್ಟು ಅಂತ ನೋಡೋಣ. ಸೊ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ಟು 6,900 ಟನ್ಸ್ ಇತ್ತು. ಸೊ ನಾರ್ಮಲ್ ಲಾಸು 900 ಟನ್ಸ್. ನಾರ್ಮಲ್ ಲಾಸು 900, ದಟ್ ಈಸ್ ಸೊ ಕ್ವಾಂಟಿಟಿ ಕೊಟ್ಟಿದ್ವಿ ಎಷ್ಟು ಅಂತ. ಸೊ ದಟ್ ಈಸ್ 900 ಟನ್ಸ್. ಸೊ ಅಲ್ಲಿಗೆ ನಾರ್ಮಲ್ ಪ್ರೊಡಕ್ಷನ್ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ನಮಗೆ 6,000 ಮಾತ್ರ ಟನ್ಸ್. ಸೊ ನಾರ್ಮಲ್ ಕಾಸ್ಟ್ ಪರ್ ಟನ್ ಅಂದಾಗ ಇಲ್ಲಿ ನಿಮಗೆ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಇಲ್ಲಿ ನಮಗೆ ಏನೇನಿದೆ ನೋಡಿ. ಕಾಸ್ಟ್ 50,37,000 ಕ್ರಷಿಂಗ್ ಪ್ರೋಸೆಸ್ಸಿಂದ. ಕಾಸ್ಟ್ ಆಫ್ ಲೇಬರು 30,000 ಆ್ಯಂಡ್ ಎಲೆಕ್ಟ್ರಿಕ್ ಪವರ್ 5,000, ಸನ್ರಿ ಮೆಟೀರಿಯಲ್ಸ್ 2,000 ಆ್ಯಂಡ್ ದೆನ್ ರಿಪೇರ್ಸ್ ಟು ಪ್ಲ್ಯಾಂಟ್ 4,000, ಸ್ಟೀಮ್ 1,500, ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 22,500. ಸೊ ಅಷ್ಟು ಸೇರಿಸಿದ್ರೆ ನಮಗೆ 51,02,000 ಆಯಿತು. 51,02,000 ಟೋಟಲ್ ಕಾಸ್ಟು. ಸ್ಕ್ರ್ಯಾಪ್ ವ್ಯಾಲ್ಯೂ 62,000. ಸೊ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ನು 6,000 ಎಕ್ಸ್ಪೆಕ್ಟೆಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಒಂದು ಟನ್ನಿಗೆ ನಮಗೆ ನಾರ್ಮಲ್ ಕಾಸ್ಟು 840 ಆಯಿತು. ಸೊ ಇಲ್ಲಿ ಅಬ್ನಾರ್ಮಲ್ ಲಾಸು ಗೇನು ಏನಿಲ್ಲ, ಅದು ಬಂದಿದ್ದಷ್ಟು ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ 6,000. ಸೊ ಇಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಟನ್ನು 840 ಇತ್ತು. 6,000 ಇಂಟು 840 ಮಾಡಿದಾಗ 50,40,000 ಎರಡು ಟೋಟಲ್ ಮಾಡಿ ಇಲ್ಲಿ ಗೆಟ್ 51,02,000 ಬೋತ್ ಸೈಡ್ಸ್, ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಫಿನಿಶಿಂಗ್ ಪ್ರೋಸೆಸ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ರಿಫೈನಿಂಗ್ ಪ್ರೋಸೆಸ್ ಇಂಟು 6,000 ಟನ್ಸ್ ಅಟ್ ದ ರೇಟ್ ಆಫ್ 840, 50,40,000. ಸೊ ಅದರದ್ದು ಎಕ್ಸ್ಪೆನ್ಸಸ್ಸು 30,000 ಕಾಸ್ಟ್ ಆಫ್ ಲೇಬರು, ಎಲೆಕ್ಟ್ರಿಕ್ ಪವರ್ದು 4,000, ಸನ್ರಿ ಮೆಟೀರಿಯಲ್ಸ್ ಇಲ್ಲ, ರಿಪೇರ್ಸ್ ಟು ಪ್ಲ್ಯಾಂಟ್ 4,000, ಸ್ಟೀಮ್ 1,000, ಕಾಸ್ಟ್ ಆಫ್ ಕ್ಯಾಶ್ 5,800 ಇದೊಂದು ಎಕ್ಸ್ಟ್ರಾ ಇದೆ. ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು ಅದರಲ್ಲಿ 75% ಆನ್ ವೇಜಸ್ ಅಂತ ಇದೆ. ಓಕೆ, ಕಾಸ್ಟ್ ಆಫ್ ಲೇಬರ್ 30,000, ಎಲೆಕ್ಟ್ರಿಕ್ ಪವರ್ 4,000, ರಿಪೇರ್ಸ್ ಟು ಪ್ಲ್ಯಾಂಟ್ 4,000, ಟು ಸ್ಟೀಮ್ 1,000, ಕಾಸ್ಟ್ ಆಫ್ ಕ್ಯಾಶ್ 5,800. ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು 75% ಆಫ್ ಲೇಬರ್ ದಟ್ ಈಸ್ ವೇಜಸ್. 30,000 ಮೇಲೆ 75% ಮಾಡಿದ್ರೆ 22,500. ಓಕೆ, ನಾರ್ಮಲ್ ಲಾಸ್ ಎಷ್ಟಿದೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಕ್ವೆಶನಲ್ಲಿ. ಇನ್ ಪ್ರೋಸೆಸ್ 3 ನಾರ್ಮಲ್ ಲಾಸ್ ವಾಸ್ 5% ಆಫ್ ಇನ್ಪುಟ್ ವ್ಯಾಲ್ಯೂಡ್ ಅಟ್ ₹3,300. ಅಂದರೆ ಟೋಟಲಾಗಿ ಒಂದು ಯೂನಿಟಿಗಲ್ಲ ಇದು ಅಥವಾ ಒಂದು ಟನ್ನಿಗಲ್ಲ, ಟೋಟಲ್ ಅಮೌಂಟು 3,300 ರಿಯಲೈಸ್ ಆಗುತ್ತೆ. ಆ್ಯಂಡ್ ದ ಆ್ಯಕ್ಚುಯಲ್ ಔಟ್ಪುಟ್ ಆಫ್ ದಿ ಪ್ರೋಸೆಸ್ ವಾಸ್ 5,800 ಟನ್ಸ್. ಓಕೆ, ಸೊ ಇಲ್ಲಿ 5% ಆಫ್ ಇನ್ಪುಟ್ 6,000 ಮೇಲೆ 5% ಅಂದರೆ 300 ಆಯಿತು. ಸೊ ಅಲ್ಲಿ ಅಮೌಂಟ್ ಕೊಟ್ಟಿದ್ದರು 3,300. ಸೊ ಅದು ಅಮೌಂಟ್ ಹಾಕ್ಬಿಟ್ಟು ನಾವು ಡಿವೈಡ್ ಮಾಡಿದ್ವಿ. ಒಂದು ಯೂನಿಟಿಗೆ ಎಷ್ಟು ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಡಿವೈಡ್ ಮಾಡಿದಾಗ ₹11 ಬಂತು. ಸೊ ಇಲ್ಲಿ ಫಿನಿಶ್ಡ್ ಸ್ಟಾಕಿಗೆ 5,800 ಟನ್ಸ್ ಅಂತ ಅವರೇ ಕೊಟ್ಟಿರೋದ್ರಿಂದ ಔಟ್ಪುಟ್ಟು. ನಾವು ಔಟ್ಪುಟ್ ಕೊಟ್ಟಾಗ ಸೊ ಅಬ್ನಾರ್ಮಲ್ ಲಾಸ್ ಗೇನ್ ಎಷ್ಟಿದೆ ಅಂತ ನಾವು ನೋಡ್ಬೋದು. ಸೊ ಈಗ ಟೋಟಲ್ ಮಾಡೋಣ. ಬ್ಯಾಲೆನ್ಸ್ ಮಾಡಿದಾಗ ಸೊ ಕ್ವಾಂಟಿಟಿ ಕಾಲಮ್ನ ಟೋಟಲ್ ಮಾಡಿದಾಗ ಡೆಬಿಟ್ ಸೈಡಲ್ಲಿ ನೋಡಿ ರಿಫೈನಿಂಗ್ ಪ್ರೋಸೆಸ್ಸಿಂದ ಬಂದಿದ್ದು 6,000. ಸೊ ಹಾಗೆ ಕ್ರೆಡಿಟ್ ಸೈಡ್ ನೋಡಿದಾಗ ನಾರ್ಮಲ್ ಲಾಸಲ್ಲಿ 300, ಫಿನಿಶ್ಡ್ ಸ್ಟಾಕಿಗೆ ಹೋಗ್ತಾ ಇರೋದು 5,800. ಸೊ ಅಂದರೆ ಟೋಟಲ್ ಕ್ರೆಡಿಟ್ ಸೈಡು 6,100 ಇದೆ, ಬಟ್ ಡೆಬಿಟ್ ಸೈಡ್ ಟೋಟಲು 6,000 ಇದೆ. ಸೊ ಅಲ್ಲಿಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಡಿಮೆ ಇರೋದ್ರಿಂದ ಡಿಫ್ರೆನ್ಸ್ ಏನಿದೆ, ಸೊ ಡಿಫ್ರೆನ್ಸು ನಮಗೆ ಡೆಬಿಟ್ ಸೈಡಲ್ಲಿ ಸಿಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಅಬ್ನಾರ್ಮಲ್ ಗೇನ್.
ಸೊ ಡಿಫ್ರೆನ್ಸ್ ಏನಾದರೂ ಕ್ರೆಡಿಟ್ ಸೈಡಲ್ಲಿ ಸಿಕ್ಕರೆ ಅದು ಅಬ್ನಾರ್ಮಲ್ ಲಾಸ್ ಆಗುತ್ತೆ, ಡಿಫ್ರೆನ್ಸು ಡೆಬಿಟ್ ಸೈಡಲ್ಲಿ ಸಿಕ್ಕಾಗ ಅಬ್ನಾರ್ಮಲ್ ಗೇನ್ ಆಗುತ್ತೆ. ಓಕೆ, ಅದರದ್ದು ವ್ಯಾಲ್ಯೂ ಕಂಡುಹಿಡಿಯೋಣ. ನಾರ್ಮಲ್ ಪ್ರೊಡಕ್ಷನ್ನು ನೋಡೋಣ. ಸೊ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಸೊ ಇನ್ಪುಟ್ ಇಟ್ ಇಸ್ 6000 ಟನ್ಸ್. ಸೊ 300 ಟನ್ಸು ನಮಗಿಲ್ಲಿ ನಾರ್ಮಲ್ ಲಾಸ್ ಬಂದಿತ್ತು. ಓಕೆ, ನೆಕ್ಸ್ಟು ಅದರದ್ದು ಆ್ಯಕ್ಚುಲ್ ಅಥವಾ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ನು 5700 ಟನ್ಸ್ ಆಯಿತು. ನಾರ್ಮಲ್ ಕಾಸ್ಟ್ ಪರ್ ಟನ್ನು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ನೋಡಿ. ಸೊ ರಿಫೈನಿಂಗ್ ಪ್ರಾಸೆಸ್ಸಿಂದ 50,40,000, ಕಾಸ್ಟ್ ಆಫ್ ಲೇಬರ್ 30,000, ಎಲೆಕ್ಟ್ರಿಕ್ ಪವರ್ 4,000, ರಿಪೇರ್ಸ್ ಟು ಪ್ಲ್ಯಾಂಟ್ 4,000, ಸ್ಟೀಮ್ 1,000, ಕಾಸ್ಟ್ ಆಫ್ ಗ್ಯಾಸ್ 5,800, ಅದರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು 22,500 ಆ್ಯಂಡ್ ದೆನ್ 22,500 ಅಬ್ನಾರ್ಮಲ್ ಗೇನ್ದು ಆಮೇಲೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ನೀವು. ಸೊ ಟೋಟಲ್ ಕಾಸ್ಟು ನಮಗೆ ಎಷ್ಟಾಗುತ್ತೆ ನೋಡಿ ಇಲ್ಲಿ 51,07,300 ಆಗುತ್ತೆ. ಅದಷ್ಟು ಅಬ್ನಾರ್ಮಲ್ ಗೇನಿಂದ ಆಮೇಲೆ ಬರೆದಿರೋದನ್ನು 51,07,300 ಮೈನಸ್ 3,300 ಇಸ್ ದ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಡಿವೈಡೆಡ್ ಬೈ 5,700 ಟನ್ಸ್ ಮಾಡಿದ್ರೆ ಒಂದು ಟನ್ನಿಗೆ 895.439 ಪರ್ ಟನ್ ಆಯಿತು. ಓಕೆ, ಸೊ ಇಲ್ಲಿ ಅಬ್ನಾರ್ಮಲ್ ಗೇನನ್ನು ಕಂಡುಹಿಡಿದಿದ್ವಿ. ಸೊ ಇಲ್ಲೊಂದು ಸರಿ ಚೆಕ್ ಮಾಡೋಣ. ಸೊ ಅಬ್ನಾರ್ಮಲ್ ಗೇನ್ ಅಂದಾಗ ಸೊ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಏನಾದರೂ ಜಾಸ್ತಿ ಪ್ರೊಡಕ್ಷನ್ ಆಗಿದ್ದರೆ ಅದನ್ನು ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ 5,700 ಟನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಅದರ ಆ್ಯಕ್ಚುಯಲ್ ಪ್ರೊಡಕ್ಷನ್ ಆಗಿರೋದು 5,800. ಡಿಫ್ರೆನ್ಸು 100 ಟನ್ಸು ಎಕ್ಸ್ಟ್ರಾ ಪ್ರೊಡಕ್ಷನ್ ಆಗಿದೆ. ಸೊ 100 ಟನ್ಸ್ ಅಂದಾಗ ಅದು ಅಬ್ನಾರ್ಮಲ್ ಗೇನ್ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಅಂದಾಗ ಸೊ ಇಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಟನ್ನು ಇಂಟು ಅಬ್ನಾರ್ಮಲ್ ಗೇನ್ ಇನ್ ಟನ್ಸ್ ಎಷ್ಟಿದೆ. ಸೊ 895.439 ಇಂಟು 100 ಟನ್ಸ್ ಮಾಡಿದಾಗ 89,544 ರುಪೀಸ್ ಆಗುತ್ತೆ. ಅಥವಾ ಇಲ್ಲಿ ಡಿಜಿಟ್ಸ್ ನೋಡಿ, ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ತೊಗೊಂಡಾಗ ಇಷ್ಟು ಬಂದಿದೆ. ಸೊ ಇದನ್ನು ನಾವು ಈ ಫಾರ್ಮುಲಾ ಹಾಕ್ಕೊಂಡು ಮಾಡಿದಾಗ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿ ಟೋಟಲ್ ಕಾಸ್ಟ್ ಅನ್ನೋದು ಬಿಟ್ಟೋಗಿದೆ. ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ divided by normal production into abnormal gain. So total cost is 51,07,300 minus 3,300 divided by 5,700 tons ಮಾಡಿದ್ರೆ ಸೊ ಇಂಟು 100 ಮಾಡಿದಾಗ ನಿಮಗೆ 89,544 ರುಪೀಸ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ವಿ. ಓಕೆ, 100 ಟನ್ಸ್ ಅಬ್ನಾರ್ಮಲ್ ಗೇನು 895.44 ಮಲ್ಟಿಪ್ಲೈ ಮಾಡಿದಾಗ 89,544 ಆಯಿತು. ಸೊ ಫಿನಿಶ್ಡ್ ಸ್ಟಾಕು ಸೊ ಅವ್ರು ಕೊಟ್ಟಿದ್ರು 5,800 ಪರ್ ಟನ್ನು 895.44 ಇದು 2 ಡಿಜಿಟ್ಸಿಗೆ ತೊಗೊಂಡಿದ್ದೀವಿ. ಸೊ ಮಲ್ಟಿಪ್ಲೈ ಮಾಡಿದಾಗ 51,93,544 ಆಯಿತು. ಓಕೆ, ಟೋಟಲ್ ಮಾಡಿದ್ರೆ ನಮಗೆ ಸೊ ಬೋತ್ ಸೈಡ್ಸು 51,96,844 ಆಗುತ್ತೆ. ಯೂನಿಟ್ಸು ಅಥವಾ ಟನ್ಸು ಇಲ್ಲಿ 6,100 ಟನ್ಸ್. ಸೊ ಇಲ್ಲಿ ಯಾವುದು ಅಬ್ನಾರ್ಮಲ್ ಲಾಸ್ ಗೇನ್ ಕೇಳಿಲ್ಲ, ಸೊ ಮಾಡಿಲ್ಲ. ಓಕೆ, ಇಷ್ಟು ಸೆಷನ್ಸಲ್ಲಿ ನಾವು ಪ್ರೋಸೆಸ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. 5 ಮಾರ್ಕಿಗೆ ಹಾಗೆ 15 ಮಾರ್ಕಿಗೆ. ಸೊ ಎಲ್ಲ ಅಂಶನೂ ನೋಡಿದ್ದೀವಿ ಅಂತ ಅನಿಸುತ್ತೆ ನಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂಗೆ. ಥ್ಯಾಂಕ್ ಯು.